ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಏನಲ್ಲ ಬರ್ತಾ ಗುಂಡ ಎಲ್ಲೋಗ್ಯವನು? ಕಾಮಂಗೆ ಇಲ್ಲ, ಇತ್ತಾವ ಬರಲೇ ಇಲ್ಲ ಗುಂಡ. ಬಿಡ್ಲಾರಾಮು ಬತ್ತಾನೀಗ ಇಲ್ಲೆಲ್ಲ ಹೋಗ್ಯವನೇ. ಬತ್ತಾನಿರಿ ಈಗ ಪ್ರಭಾಕರ ಗುಂಡ ಅವರಿಬ್ರು ಇವಾಗ ಬರ್ತಾರೆ. ಸರಿ ಕಂಡ್ಲಾ, ಪಂಚಾಯ್ತಿ ಮಾಡೋಕ್ಕೆ ನನ್ನ ಸ್ನೇಹಿತ ಬತ್ತವನೇ. ನನ್ನ ಸ್ನೇಹಿತನ ಪಂಚಾಯ್ತಿ ಅಂತ ಅಂದರೆ ಎಲ್ಲ ಒಂದು ಮರ್ಯಾದೆ ಇರಬೇಕು. ನನ್ನ ಸ್ನೇಹಿತ ಬತ್ತವನೇ ಪಂಚಾಯ್ತಿ ಮಾಡೋಕ್ಕೆ. ಇವಾಗ ಈಗಳ ಪ್ರಭಾಕರ ಬಂದ್ಬಿಟ್ಟ. ಏನ್ಲ ಪ್ರಭಾಕರ, ನಿಮ್ಮ ಅಣ್ಣ ಗುಂಡ ಎಲ್ಲೋಗ್ಯವನು? ಕಾಣ್ಸಂಗಿಲ್ಲಪ್ಪ. ಇಲ್ಲೇ ಎಲ್ಲ ಇರ್ಬೇಕು ಕಾಣೋ, ಬತ್ತಾನೆ ಈಗಲಾಗ್ಲ ಅಣ್ಣಯ್ಯ ಗುಂಡ. ಏನ್ರಪ್ಪ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಾ? ಏನು ಸಮಾಚಾರ, ವಿಷಯ ಏನು? ಏನಿಲ್ಲ ಕಣ್ಲಾ ಗುಂಡ, ಅದೇ ಆ ಮದ್ದಜ್ಜಿ ಹಗ್ಲೆಲ್ಲ ಬಂದು ಆ ಕೋಳಿ ಹಿಡ್ದಿರೋದನ್ನ ಪಂಚಾಯತಿ ಮಾಡ್ರಪ್ಪ ಅಂತೈತಿ. ಅದಕ್ಕೆ ಇವತ್ತು ಪಂಚಾಯತಿ ಮಾಡೋಕ್ಕೆ ನಮ್ಮ ಸ್ನೇಹಿತ ಬರ್ತಾವನೆ. ಅದಕ್ಕೆ ಅವನ್ನ ಸ್ವಾಗತ ಕೋರಿ ನಾವು ಕರ್ಕೋಬೇಕು ಕಣ್ಲಾ. ಅದಕ್ಕೆ ವಿಷಯ ಮುಟ್ಸೋಣ ಅಂತ ಬಂದಿದ್ದೀನಿ. ಸರಿ ಆಯ್ತಳ ಪ್ರಾಮು. ಯಾರಪ್ಪ ನಿಮ್ಮ ಸ್ನೇಹಿತ? ಗುಂಡ, ನೀವೇ ನೋಡ್ತಿರ್ಕೊಂಡ್ರು ನನ್ನ ಸ್ನೇಹಿತ ಹೆಂಗೆ ಅಂತ. ಈಗ ಪಂಚಾಯತಿ ಬಂದು ಮಾಡ್ತಾನೆ ನೋಡು ನಮ್ಮ ಸ್ನೇಹಿತ. ಸುತ್ತಮುತ್ತಳ್ಳೆಗೇನೆ ಪಂಚಾಯತಿ ಮಾಡೋಂತಹ ಏಕೈಕ ವ್ಯಕ್ತಿ ಅಂದರೆ ನನ್ನ ಸ್ನೇಹಿತ ಒಬ್ಬನೇ. ಎಂಥ ಪಂಚಾಯತಿ ಆದರೂ ಕುದುರಿಸ್ಬಿಟ್ಟು ಬತ್ತಾನ ಕಣ್ಲಾ ನಮ್ಮ ಸ್ನೇಹಿತ. ನೋಡಿಲ್ಲ ರಾಮು, ಅದು ಯಾವ ಸ್ನೇಹಿತ ನಾವು ನೋಡ್ತೀವಿ. ನಿಮಗೂ ಸ್ನೇಹಿತ ಅಂದರೆ ನಮಗೂ ಸ್ನೇಹಿತ ಇರ್ತಾನೆ ಬಿಡ್ಲಾ ರಾಮು. ಅದು ಯಾವಾಗ ಬರ್ತಾರೆ, ಯಾವ ಟೈಮಿಂಗ್ಸಿಗೆ ಬರ್ತಾರೆ ನೋಡೋಣ. ಸರಿ ಕಣ್ರಣ, ಹಂಗಾರೆ ಮತ್ತೆ ನಮ್ಮ ಮನೆಗೆಲ್ಲ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಹೇಳ್ಬೇಕಲ್ಲ, ಪಂಚಾಯತಿ ತಕ್ಕ ಅವ್ರು ಬರಬೇಕಲ್ಲ. ಅದಕ್ಕೆ ನಮ್ಮ ಅಮ್ಮನ ಮಾತ್ರ ಕರ್ಕೊಂಬತ್ತೀನಿ ಕಾರಣ. ಅಪ್ಪ ಬಂದರೆ ಆಮೇಲೆ ದಾನಕ್ಕೆ ಬಡ್ದಂಗೆ ಬಡ್ದ್ಬಿಡುತ್ತೆ. ಅದಕ್ಕೆ ಅಮ್ಮಗೆ ಒಂದು ಹೇಳಿವ್ನಿ, ಅಮ್ಮ ಬತ್ತೈತೆ ಪಂಚಾಯತಿ ತಾಕಿ. ಇನ್ನು ನೀವು ಮೂವರು ಬಂದರೆ ಅವರ ನಿಮ್ಮ ಸ್ನೇಹಿತ ಒಬ್ಬರು ಪಂಚಾಯತಿ ಕುದಿಸಕ್ಕೆ ಬಂದರೆ ಸಾಕು ಅನಿಸುತ್ತೆ. ಹಂಗೂ ಯಾರನ್ನ ಊರ್ನಾಗ ಜನ ಸಿಕ್ಕಿದ್ರೆ ಹೇಳೋಣ ಬಿಡು. ಈಗ ಸದ್ಯಕ್ಕೆ ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ್ನ ಹೇಳ್ಬಿಟ್ಟು ಬತ್ತೀನಿ ನಾನು. ಪಂಚಾಯತಿ ಕಟ್ಟತಾಕೆ ಬಾರಮ್ಮ ಪಂಚಾಯತಿ ಮಾಡ್ತಾರೆ ಅಂತ ಹೇಳ್ತೀನಿ ಮನೆಯಾಕೆ ಹೋಗಿ. ಸರಿ ಕಣವ ಪ್ರಭಾಕರ, ಹೋಗಷ್ಟು ಮಾಡೋಗಿ ಹೋಗು. ನಿಮ್ಮ ಅಮ್ಮಗೆ ಹೇಳಿ ಕರ್ಕೊಂಬರೋಗಿ ಹೋಗು ಪಂಚಾಯತಿ ತಾಕಿ. ಸರಿ ಕಣ್ರಣ್ಣ, ನಾನು ಮಂತಾಕೆ ಹೋಗಿ ನಮ್ಮ ಅಮ್ಮಗೆ ಹೇಳಿ ಬತ್ತೀನಿ. ಪಂಚಾಯತಿ ತಾಕೆ ಬಾರಮ್ಮ ಪಂಚಾಯತಿ ಮಾಡ್ತಾರೆ ಇವತ್ತು ಕೋಳಿ ಹಿಡ್ದಿರೋದು ಅಂತ. ಸರಿ ಹೋಗ್ಲಾ ಪ್ರಭಾಕರ, ಹೇಳ್ಬರೋದು ಬೇರೆನೆ. ಸರಿ ಕಣ್ರು, ಬರೋ ರೋಡ್ನಾಗ ಹೋಗೋಣ. ನನ್ನ ಸ್ನೇಹಿತ ಬರೋ ಹೊತ್ತಾಯ್ತು. ಸರಿ ಕಣ್ಲಾ ರಾಮು, ನಡಿಲ್ಲ ಬೇಗ. ನಿಮ್ಮ ಸ್ನೇಹಿತನ ನೋಡ್ಬೇಕು ನಾನು. ನಿಮ್ಮ ಸ್ನೇಹಿತ ಹೆಂಗವರು ಏನೋ ನಡಿಯಪ್ಪ ನೋಡೋಣ. ಹೊಸಿ ನಾವು ಪರಿಚಯ ಮಾಡ್ಕೊಂಬ ನಿಮ್ಮ ಸ್ನೇಹಿತನ. ಶ್ರೀಲಂಕಾ ತೂತ್ಕುಡಿಗೆಲ್ಲ ಹೋಗಿ ಬಂದವ್ರಂತೀಯ. ಸರಿ ನಡಿ ನೋಡೋಣ, ಹೆಂಗೆ ನಿಮ್ಮ ಸ್ನೇಹಿತನ ನೋಡೋಣ. ರಾಮು ಏನಲ್ಲ ನಿಮ್ಮ ಸ್ನೇಹಿತನೇ ಬರ್ಲಿಲ್ವಲ್ಲ, ಈಟತ್ತಾರು ರೋಡ್ನಾಗ ಬಂದು ನಿಲ್ಲಿಸ್ಕೊಂಡಿದ್ದೆ ನಮ್ಮನ್ನ. ಯಾವಾಗ ಬತ್ತಲ್ಲ ನಿಮ್ಮ ಸ್ನೇಹಿತ? ಬರ್ತಾ ಇನ್ನು ಯಾವ ಊರ್ನಾಗ ಎಲ್ಲೆಲ್ಲೋಗಿ ಪಂಚಾಯತಿ ಮಾಡಿ ಬಂದವರೋ ಏನೋ ಬರ್ತಿರ್ತಾರಿರ್ಲಾ. ಹೌದೇನಲ್ಲ ರಾಮು, ನಿಮ್ಮ ಸ್ನೇಹಿತ ಹಂಗೇನಂಗಾರೆ ಅಷ್ಟೊಂದು ಪಂಚಾಯತಿಗಳೆಲ್ಲ ಮಾಡಂತ ಸ್ನೇಹಿತ ನಿಮ್ಮ ಸ್ನೇಹಿತ? ಬರ್ತಾ ನಮ್ಮ ಸ್ನೇಹಿತನ ಬಗ್ಗೆ ಹೇಳ್ತೀನಿ ಕೇಳು. ಈಗ ಬರ್ತಕ್ಕಂಥ ಸ್ನೇಹಿತನ ರಭಸ ರ್ಯಾಕೆಟ್ಗಿನ್ನ ಸ್ಪೀಡಾಗಿ ಬರ್ತೈತೆ ಕಣ್ಲಾ ರಭಸ. ಅವ್ನು ಮಾತಾಡೋ ಮಾತು ಅಂತ ಅಂದರೆ ಈ ಟ್ರೈನ್ ಮೇಲೆ ಅಡಿ ಮೇಲೆ ಹೆಂಗೆ ಹೋಗ್ತೈತು ಅದಕ್ಕಿನ್ನ ಸ್ಪೀಡಾಗಿ ಹೋಗ್ತೈತೆ ಕಣ್ಲಾ ಇವನು ಮಾತು ಅಂದರೆ. ಇವನು ಯಾವುದನ ಒಂದು ಹಳ್ಳಿಗೆ ಹೋದರೆ ಆ ಹಳ್ಳಿನಾಗೆ ಬರಗಾಲ ಬಂದಿದ್ರೆ ಇವನ ಕಾಲಿಟ್ಬಿಟ್ರೆ ಅವಾಗೇನೆ ಗುಡ್ಲು ಸಿಡ್ಲು ಮಳೆ ಎಲ್ಲ ಬಂದ್ಬಿಡ್ತೈತೆ ಕಣ್ಲಾ. ಅಂಥ ಕಾಲದ ಗುಣ ಕಣ್ಲಾ ಅವನು. ಮತ್ತು ಆಮೇಲೆ ಅವ್ನು ಬರ್ಬೇಕಾರೆ ಕ್ರಿಮಿ ಕೀಟ ನೊಣಗಳು ಅಡ್ಡ ಬರಬಾರ್ದು ಕಣ್ಲಾ. ಅಂಥ ಕ್ರಿಮಿ ಕೀಟ ನೊಣಗಳೆಲ್ಲ ಬಂದರೆ ಗುದ್ಕೊಂಡೇ ಬಂದ್ಬಿಡ್ತಾನೆ ಕಣ್ಲಾ ನನ್ನ ಸ್ನೇಹಿತ. ಅಂಥ ಸ್ನೇಹಿತ. ಈಗ ಬತ್ತಾನ ನೋಡು ನನ್ನ ಸ್ನೇಹಿತ. ಯಾರಿವಾನು ಈ ಮನ್ಮತಾನು, ವೀರರಲ್ಲಿ ವೀರ ಶೂರ ಬಂದ ನೋಡು ರಾಜಕುಮಾರ. ಯಾರಿವಾನು ಈ ಹಲ್ಲದ್ದಿ ಮನ್ಮತಾನು. ಎಲೆ ರಾಮು, ಕಾರಿಲ್ಲ ಅರ್ಜೆಂಟು. ಯೋಟತ್ ಮಾಡ್ತೀಯಲ್ಲ, ಇನ್ನೂ ಬರಲಿಲ್ಲ ನಿಮ್ಮ ಸ್ನೇಹಿತ. ನೋಡ್ರ ಬಂದ ನನ್ನ ಸ್ನೇಹಿತ. ಹಂಗೆ ಬೈಕ್ನ ಹಿಂದ್ಲು ಟೈರ್ನ ಆರಿಸ್ಕೊಂಡು ಬಂದ್ಬಿಟ್ಟು ನಿಂತ್ಬಿಟ್ಟು ನೋಡ್ಲಾ ನಮ್ಮ ಸ್ನೇಹಿತನ. ಅಬ್ಬಾ ನಿಮ್ಮ ಸ್ನೇಹಿತ ನೋಡ ಮಾರ್ಯ, ಈ ಪಾಟಿ ಜೋರಾಗೈದಾನೆ. ಬೈಕ್ ಆರಿಸ್ಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟವ್ರು ಹಂಗೇನೆ. ರಾಮು, ಆ ಟೋಪಿ ನೋಡು ಐಸ, ಆ ಕನ್ನಡಕ ನೋಡು ಐಸ, ಆ ಶೂ ನೋಡು ಐಸ, ಹಂಗೆ ಆ ಬೈಕ್ ನೋಡು ಐಸ. ಏ ರಾಮು, ನನ್ನ ಕುಚಿಕು, ನನ್ನ ಪ್ಯಾಂಟ್ ದೋಸ್ತು, ನನ್ನ ಚಡ್ಡಿ ದೋಸ್ತು ರಾಮು. ಹೇ ಬೆಂಗಳೂರಿಂದ ಬಂದ ನನ್ನ ದೋಸ್ತ ನವೀನ್ ಬಂಗಾರು. ಏ ಕುಚಿಕು ನಿನ್ನ ಚಡ್ಡಿ ದೋಸ್ತು ಕಣೋ ಕುಚಿಕು. ಏ ಕುಚಿಕು ನಿನ್ನ ಪ್ಯಾಂಟು ದೋಸ್ತು ಕಣೋ ಕುಚಿಕು. ಓ ಗೆಳೆಯ, ಜೀವದ ಗೆಳೆಯ, ನೆನಪೈತ ನಿನ್ಗೆ ಮರಕೋತಿ ಆಟ, ನೆನಪಾಯ್ತ ನಿನ್ಗೆ ಬೆಳದಿಂಗಳ ಊಟ. ನೆನೆಸ್ಕೊಂಡ್ರು ಈಗ ಬಾಯಿ ತುಂಬ ಜೊಲ್ಲು ಕುಚಿಕು. ಅವತ್ತು ನೆನಪಾಯ್ತ ನಿನ್ಗೆ ನಾವು ಉಂಚೆ ಮರದ ಕೆಳಗೆ ಕೋಳಿ ಸಾರು ಮಾಡ್ಕೊಂಡು ಊಟ ಮಾಡಿದ್ದು. ನೆನಪಾಯ್ತ ನಿನ್ಗೆ ನಾವು ಅವತ್ತು ಮೀನು ಸಾರನ್ನ ಊಟ ಮಾಡಿದ್ದು.
ಇನ್ನೂನು ಒಸಿ ನೀನೂನು ಕೇಳ್ತಿದ್ದೆ ನನಗೆ ಬೇಕು ಬೇಕು ಅಂತ, ಆ ಕೋಳಿ ಸಾರು ಮೀನು ಸಾರು ಬೇಕು ಅಂತ. ಅವತ್ತು ಕೋಳಿ ಸಾರನ್ನ ನೀವು ಉಣ್ಬೇಕಾರೆ ಒಸಿ ನಾನು ಕೇಳ್ದೆ ಕಣಯ್ಯ, ಒಸಿ ನನಗೂ ಹೊಟ್ಟೆ ಸ್ಥಿತಯ್ಯ, ಅದಕ್ಕೇನೆ ನಾನು ಕೇಳಿದ್ದು ನಿಮಗೆ ಕಣ್ರಯ್ಯ, ಒಸಿ ನನಗೂ ಕೊಡ್ರಯ್ಯ ಅಂತ. ಏ ಕುಚುಕು ಕುಚುಕು ಕುಚುಕು, ಏ ಕುಚುಕು ಕುಚುಕು ಕುಚುಕು, ಏ ಕುಚುಕು ಕುಚುಕು ಕುಚುಕು. ಅವತ್ತು ನಮಗೇನೆ ತುಂಬ ಹೊಟ್ಟೆ ಸ್ಥಿತ್ತು ಕಣ ಕುಚುಕು, ಅದಕ್ಕೇನೆ ಯಾರಿಗೂ ಕೊಡ್ದಂಗೆ ತಿಂದ್ವಿ ಕಣ ಕುಚುಕು. ಅದಕ್ಕೆ ಕಣ ಇವತ್ತು ನಿನ್ನ ಕರೆದಿದ್ದೀವಿ ಕುಚುಕು ಕುಚುಕು. ಇವತ್ತು ಆ ಪಂಚಾಯತಿನೆಲ್ಲ ನೀನು ಸರಿಪಡಿಸ್ಕೊಂಡು ಕೊಟ್ರೆ ಕುಚುಕು, ನಿನ್ಗೂ 2 ನಾಟಿ ಕೋಳಿ ಕೊಯ್ದಿಕ್ತೀವಿ ಕಣ್ಲಾ ಕುಚುಕು. ಇವತ್ತು ನೀನೂ ಹೊಟ್ಟೆ ತುಂಬ ಉಣ್ಬೋದು ಕುಚುಕು ಕುಚುಕು. ಅವತ್ತು ನಾನು ನಿಮಗೆ ಫೋನ್ ಮಾಡಿದ್ದೆ ಬರೋಣ ಅಂತ ಕೋಳಿ ಸಾರು ಉಂಬಾಕೆ, ಆದ್ರೂ ನೀವು ಫೋನ್ ಎತ್ತಲಿಲ್ಲ. ಅದಕ್ಕೇನೆ ನಿಮ್ಗೆ ಇವತ್ತು ಹಿಂಗಾಗಿರೋದು ಕುಚುಕು ಕುಚುಕು ಕುಚುಕು. ಅದಕ್ಕೆ ಹೇಳೋದು ಫೋನ್ ಎತ್ತರು ಅಂತ ಕುಚುಕು ಕುಚುಕು ಕುಚುಕು. ಏ ಕುಚುಕು ಕುಚುಕು ಕುಚುಕು. ಅವತ್ತೂ ನಾವು ಉಮ್ಲಿಲ್ಲ ಕಣೋ ಕುಚುಕು. ಅವತ್ತು ಆ ಪ್ರಭಾಕರ ತಪ್ಪಲೆಲ್ಲ ಎತ್ತಾಕ್ಬಿಟ್ಟ ಕಣೋ ಕುಚುಕು ಕುಚುಕು. ಆದರೂ ಉಂಡಿಲ್ಲ ಅಂದ್ರು ಇವಾಗ ಕೋಳಿ ಹಿಡ್ದಿರೋದಕ್ಕೆ ಪಂಚಾಯತಿನೇ ಮಾಡ್ತಾವ್ರೆ ಕುಚುಕು ಕುಚುಕು ಕುಚುಕು. ಓ ಅದಕ್ಕೆ ಹೇಳ್ತಾ ಇವ್ ನೀ ಕೇಳು ಕುಚುಕು, ಈ ಪಂಚಾಯತಿನ ಹೆಂಗಾದ್ರೂ ಮಾಡಿ ನೀನು ಸರಿಪಡಿಸ್ಕೊಂಡು ಕೊಡ್ಬೇಕು ಕುಚುಕು. ಒಸಿ ನಿನ್ನಲ್ಲಿ ಕೈಯಲ್ಲಿದೆ ಕುಚುಕು ಇದು. ಸರಿ ಕಣ ಕುಚುಕು, ಒಸಿ ನೋಡೋಣ ಬಿಡ್ಲಾ ಕುಚುಕು. ನನ್ನ ದೋಸ್ತಿಗೆ ಕಷ್ಟ ಅಂದರೆ ನಾನು ಕೈ ಜೋಡ್ಸಲ್ವೇನ ಕುಚುಕು. ಓ ಕುಚುಕು, ಓ ಗೆಳೆಯ, ನನ್ನ ಜೀವತ್ ಗೆಳೆಯ ನೀನ ಕಂಡ ನವೀನ್ ಬಂಗಾರು ಕುಚುಕು. ಅಬ್ಬಾ ಬಾಬಾ ರಾಮು, ಯಾರನ್ನೋ ಕರೆಸ್ತಿ ಅನ್ಕಂಡ್ರಿ, ನಮ್ ನವೀನ್ ಅಣ್ಣನ್ನೇ ಕರೆಸ್ಬಿಟ್ಟಿದ್ಯಲ್ಲ ಪೋ. ಅಬ್ಬಾ ಬಾಬಾ, ನವೀನ್ ಅಣ್ಣವ್ರಿಗೆ ಅಲಿಯಾಸ್ ನವೀನ್ ಬಂಗಾರು ಅವರಿಗೆ ನಮಸ್ಕಾರ. ಹಾ ಭರತ್ ಅಲಿಯಾಸ್ ಬುಲಾರೋ, ನಮಸ್ಕಾರ ನಿಮಗೆ. ಏನ್ರಿ ಗುಂಡಪ್ಪ ಸಮಾಚಾರ, ಹೆಂಗೈತೆ ಊರೆಲ್ಲ? ನೋಡಿದ್ರಲ್ಲ ಬಂಗಾರು ಅವರೇ, ನೋಡಿ ನೀವು ಬರ್ತಿದಂಗೂ ಮಳೆ ಹೆಂಗೆ ಬಂತು. ರಾಮು ಹೇಳ್ದ ಈ ಬಿಸಿಲು ಮಳೆ ಎಲ್ಲ ಜೊತೆಯಾಗಿ ಬರ್ತವೆ ನೀನು ಬಂದ್ರಿ ಅಂತ. ಅದು ನಿಜ ಆಯ್ತು ನೋಡು, ಹೆಂಗೆ ಮಳೆ ಬಂತು ನಮ್ಮೂರನ್ನ ಬಿಸಿಲಿದ್ರು ನೀವು. ನೋಡೋ ಗುಂಡಪ್ಪ ಮಳೆ ಹೆಂಗೆ ಬಂತು ಅಂತ, ನಾನು ಊರಿಗೆ ಕಾಲಿಡ್ತಿದ್ದಂಗೂ ಬಿಸಿಲಿದ್ರೂ ಎಂಥ ಮಳೆ ಬಂತು ನೋಡು ನಾನು ಬಂದ ತಕ್ಷಣ. ಅದಕ್ಕೆ ಹೇಳೋದು ದಟ್ ಈಸ್ ದ ಪವರ್ ಆಫ್ ನವೀನ್ ಬಂಗಾರು. ನವೀನಣ್ಣಯ್ಯ ಸಾರಿ, ಆ ಪವರು ಆ ಕದರು ಎಲ್ಲ ಪಂಚಾಯತಿನ ಗೊತ್ತಾಗುತ್ತೆ. ಹೆಂಗ್ ನಮ್ಮ ಪಂಚಾಯತಿ ಕುದುರಿಸ್ಕೊಂಡು ಕೊಡ್ತೀವಿ ಅಂತ. ಓಸಿ ಕೋಳಿ ಹಿಡ್ದಿರೋದು ನಾವು ಯಾರ್ದು ಹೇಳು, ನಿನಗೆ ಗೊತ್ತೈತೆ ಯಾರ್ದು ಕೋಳಿ ಹಿಡ್ದಿರೋದು ನಾವು ಅಂತ? ನೋಡು ಬರ್ತಾ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಕೋಳಿ ಯಾರ್ದಾದ್ರೆ ನನಗೇನ್ಲ, ಕೋಳಿ ಹಿಡ್ದಿರೋದು ನಮ್ಮ ಹುಡುಗರು ಅಂದರೆ ನೀವು. ನಿಮ್ಮನ್ನು ಕೈ ಬಿಡೋಕ್ಕಾಗುತ್ತೆ ಅನ್ಲ ನಾನು? ಹಾಂ, ಅದೆಂಥ ಸಂದರ್ಭದಾಗೂ ಪಂಚಾಯತಿನ ನಿಮ್ಮ ಕಡೆಗಾಗಂಗೆ ಮಾಡ್ತೀನಿ. ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರವು ಕೋಳಿ ಹಿಡ್ದಿದ್ರೆ ಹೇಳ್ರಿ ನನಗೆ. ರಾಮು ನನಗೆ ಕರೆ ಮಾಡಿಬಿಟ್ಟು ಕೋಳಿ ಹಿಡ್ದಿರೋ ಕೇಸು ಪಂಚಾಯತಿ ನೀನೇ ಮಾಡ್ಕೊಂಡು ಕೊಡ್ಬೇಕು ಅಂತ ಹೇಳ್ದ. ಆದರೆ ಯಾರ್ದು ಆ ಕೋಳಿ ಹಿಡ್ದಿದ್ದೀನಿ ಅಂತ ಹೇಳಲಿಲ್ಲ. ಈಗ ಹೇಳ್ರಿ ಯಾರ್ದು ನೀವು ಕೋಳಿ ಹಿಡ್ದಿದ್ದೀರಾ? ನವೀನ್ ಬಂಗಾರ ಅವರೇ, ನಾವು ಕೋಳಿ ಹಿಡ್ದಿರೋದು ಹೇಳಿ ಕೇಳಿ ಯಾರ್ದು ಹೇಳು? ಮೊದ್ದಜ್ಜರ ಕೋಳಿ ಹಿಡ್ದಿರೋದು. ಅಯ್ಯೋ ನಿನ್ನ, ಬೇರೆ ಯಾವೂ ನಿಮಗೆ ಕೋಳಿ ಸಿಗ್ಲಿಲ್ವೇನ್ಲ? ಹೋಗಿ ಮೊದ್ದಜ್ಜಿ ನಾವು ಕೋಳಿ ಹಿಡ್ದಿದ್ದೀರಂದ್ರೆ ಆ ಅಜ್ಜಿ ಸುಮ್ಕೆ ಬಿಟ್ಟತೇನೋ ನಮ್ಮನ್ನ. ಅಯ್ಯೋ ನಿನ್ನ, ನಾನು ಯಾರೋ ಕೋಳಿ ಅನ್ಕೊಂಡಿದ್ದೆ, ಯಾವುದೋ ಪ್ಲಾನ್ ಮಾಡ್ಕೊಂಡು ಬಂದೆ. ಈಗ ಏನು ಮಾಡ್ಬೇಕಪ್ಪ ನಾನು ಪಂಚಾಯತಿ ಮಾಡೋಕ್ಕೂ ನನಗೆ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಈ ಪಂಚಾಯತಿನ. ಏ ಅಲ್ಲ ಕುಚುಕು, ನೀನು ಹಿಂಗಂದ್ರೆ ಹೆಂಗೆ ಕುಚುಕು? ನೀನೇ ಸಪ್ಪು ಕೂತ್ಕೊಂಡ್ರೆ ರೋಡ್ ಮೇಲೆ ನಮ್ಮ ಅಂತಾರಲ್ಲ, ಏನು ಮಾಡ್ಬೇಕು ಕುಚುಕು? ಏನಾದರೂ ಪ್ಲ್ಯಾನ್ ಮಾಡೋಣ ಬಾ, ಯಾಕೆ ತಲೆ ಕೆಡಿಸ್ಕೊಂತೀಯ? ಹೆಂಗಾದರೂ ಮಾಡಿ ನಾವು ಆ ಪಂಚಾಯತಿಯಿಂದ ಬಚಾವಾಗಬೇಕಷ್ಟೇ. ಯೋ ರಾಮು, ಯಾಕ ಇವಾಗ ಈ ಬಂಗಾರಣ ಯಾವಾಗ ನೆಲ ಕುತ್ಕೊಂಡ್ಬಿಡ್ತು. ಏಲೇ ನಮ್ಮ ಪಂಚಾಯತಿ ಖಾತೆ ಏನಾಗ್ತೈತು ಇವಾಗಲೇ ನನಗೆ ಭಯವಾಗ್ತೈತಪ್ಪ. ಆಮೇಲೆ ಪಂಚಾಯತಿ ನಂಗೆ ಮರ್ಯಾದೆ ಇಲ್ದಂಗೆ ಮಾಡಿಲ್ಲ ನನಗೆ. ಇಲ್ಲೇ ಭರತ, ಅದೇನು ಅಂತ ಮಾತಾಡ್ತೀಯಲ್ಲ, ಬೋರಿ ಅಡ್ಬಾಯಿ ಹಾಕದಿ. ಬಂದಿರೋದು ಯಾರು ಹೇಳು? ನವೀನ್ ಬಂಗಾರು ಅವರು ಬಂದಿರೋದು. ಅವ್ರು ಬಂದ ಮೇಲೆ ಯಾವ ಪಂಚಾಯತಿನೂ ಏನೂ ಆಗಾಕಿಲ್ಲ, ಎಲ್ಲ ನಮ್ಮ ಕಡೆಗೆ ಆಗ್ತೈತೆ ನೋಡ್ರಿ. ಎಲ್ಲ ಪಂಚಾಯತಿ ಕಟ್ಟದಾಕಿ ಹೋಗೋಣ. ಆ ಪ್ರಭಾಕರ ಅವರೆಲ್ಲ ಅವ್ರ ಅಮ್ಮನ್ನೆಲ್ಲ ಕರ್ಕೊಂಡು ಆ ಮದ್ದಜ್ಜಿಗೆಲ್ಲ ಹೇಳಿ ಎಲ್ಲ ಬಂದಿರ್ತಾನೆ ನೋಡ್ರಿ, ಹೋಗೋಣ. ಸರಿ ನಡ್ರಿ ಹೋಗೋಣ. ಹಂಗೆ ನಾನು ಮಂತಾಕ ಹೋಗ್ಬಿಟ್ಟು ಪಂಚಾಯತಿ ಮಾಡೋಕ್ಕೆ ಬೇರೆ ಬಟ್ಟೆ ಹಾಕ್ಕೊಂಬತ್ತೀನಿ. ನೀವು ಹಂಗೆ ಪಂಚಾಯತಿ ಕಟ್ಟೆ ತಕ್ಕ ಹೋಗ್ರಿ, ನಾನು ಬೀರಿನೇ ಲಪ್ಪಮ್ಮಂಗೆ ಅಲ್ಲಿಗೆ ಬಂದುಬಿಡ್ತೀನಿ. ಬಟ್ಟೆ ಬದಲಾಯಿಸ್ಕೊಂಡು ಬರ್ರಿ ಹೋಗೋಣ ಈಗ.